ಇದು ಇನ್ನೂ ಬರಬೇಕು, ಇನ್ನೂ ಬಲ್ತಿಲ್ಲ. ನಮ್ಮ ಕೈ ಕೆಸರಾಗಿದೆ. ರೈತರ ಕೈ ಕಾಳು ನೋಡಿ ಈ ತರ ಇರುತ್ತೆ. ನೋಡಿ ಸರ್, ನೋಡೋಣ. 7 ಕಾಳು 8 ಕಾಳು ಈ ತರ ಬರುತ್ತೆ. ನೋಡಿ ಸ್ನೇಹಿತರೆ, ಕಾಳು ನೋಡಿ, ಬಟಾಣಿ ಕಾಳು ರೌಂಡ್ ಆಗಿದೆ. ಸೂಪರ್ ಆಗಿರುತ್ತೆ ಮಾತ್ರ ತಿಂದರೆ. ಕಡಲೆ ಬುಟ್ಗಿಂತನೂ ಭಾಳ ಚೆನ್ನಾಗಿದೆ. ಆದಷ್ಟು ಇಂಗ್ಲೀಷ್ ಮೆಡಿಸಿನ್ ಬಿಡಬೇಕು. ಜೈವಿಕ ಮೊದಲು ಏನು ಮಾಡ್ತಿದ್ರು ಹಿರಿಯರು, ಅದರಲ್ಲೇ ಈಗ ಬಂದಿರೋ ಜೈವಿಕ ಐಟಮ್ ಮಾಡಿದರೆ ಅದರಲ್ಲೇ ಇದನ್ನು ಮಾಡೋದು ಭಾರಿ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಸ್ನೇಹಿತರೆ, ಇಷ್ಟಿನ ರೈತರಿಗೆ ಸಂಬಂಧಪಟ್ಟಿರುವ ರೈತರ ಬೆನ್ನೆಲುಬಾದ ಎತ್ತಿನ ಗಾಡಿ ರೇಸ್ ಬಗ್ಗೆ ಅನೇಕ ವಿಡಿಯೋಗಳನ್ನು ಮಾಡಿದ್ದೇನೆ. ಹೆಸರಾಂತ ಎತ್ತುಗಳನ್ನು ಪರಿಚಯ ಮಾಡಿಕೊಟ್ಟಿದ್ದೇನೆ. ಇನ್ನು ಮುಂದಕ್ಕೆ ಅದೇ ರೀತಿ ಕೆಲಸಗಳನ್ನು ಮಾಡ್ತೀನಿ. ಅದರ ಒಳಗೆ ರೈತರು ಈಗ ಕಷ್ಟಪಟ್ಟು ದುಡಿಯೋದಲ್ಲಿ ಹೊಲದಲ್ಲಿ ಮುಂಗಾರು ಮಳೆಯಲ್ಲಿ ಮುಂಗಾರು ಬೆಳೆಯನ್ನು ಬೆಳೀತಾ ಇದ್ದಾರೆ. ಯಾವ ರೀತಿ ಬೆಳೆಯನ್ನು ಬೆಳೀತಾ ಇದ್ದಾರೆ ಅಂತ ಕೆಲವು ರೈತರನ್ನು ಸಂದರ್ಶನ ಮಾಡೋಕ್ಕೆ ಇಷ್ಟಪಡ್ತೀನಿ. ಈ ದಿನ ನೋಡಿ, ಬಟಾಣಿ ಯಾರು ತಿನ್ನಲ್ಲ ಹೇಳಿ, ಎಲ್ಲ ಯೂಸ್ ಮಾಡ್ತಾರೆ ಹಸಿರು ಬಟಾಣಿಯನ್ನು. ಈ ಬಟಾಣಿಯನ್ನು ಇವಾಗ ಜಸ್ಟ್ ಚೆಲ್ಲಿ ಉಳುಮೆ ಮಾಡಿದ್ದಾರೆ, ಈಗ ಬಿತ್ತಿದ್ದಾರೆ. ಇದು ಬಿತ್ತಿ ಸ್ವಲ್ಪ ಚಿಗುರು ಹೊಡೆದು ಬಟಾಣಿ ಇವಾಗ ಹುಟ್ಟಿದೆ. ಈಗ ಅದೇ ಬಟಾಣಿ 2 ತಿಂಗಳಾದಮೇಲೆ ಯಾವ ಥರ ಇರುತ್ತೆ ಅನ್ನೋದನ್ನು ವಿಡಿಯೋ ಮೂಲಕ ತೋರಿಸ್ತೀನಿ, ನೋಡಿ. ನಮಸ್ತೆ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ರಂಗನಾಥ್ ಅಂತ, ಅಜ್ಜಂಪುರ. ಹಾಂ ಸರ್. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಅಜ್ಜಂಪುರ. ಈಗ ಅಜ್ಜಂಪುರ ಆಲ್ಮೋಸ್ಟ್ ತಾಲೂಕಾಗಿದೆ. ಈಗ ನಾವು ಬಟಾಣಿ ಹಾಕಿದ್ದೀವಿ ನೋಡ್ರಿ, ಇದು ಹತ್ತಿನದ ಬಟಾಣಿ. ಇದು ಸರ್, ಹತ್ತಿನ ಬಟಾಣಿ. ಇದು 40 ದಿನದ ಮೇಗೆ ಹೂ ಬಿಡೋ ಸ್ಟಾರ್ಟ್ ಮಾಡುತ್ತೆ. 40 ದಿನದ ಹೂ ಬಿಡೋ ಸ್ಟಾರ್ಟ್ ಮಾಡಿದ್ರೆ 10 ದಿನದ ಬಟಾಣಿನ ಸರ್ ಇದು? 10 ದಿನದ ಬಟಾಣಿ ಸರ್. ಇಷ್ಟೊಂದು ಎತ್ತರ ಬಂದಿರುತ್ತೆ? 10 ದಿನಕ್ಕೆ ಎಷ್ಟು ಎತ್ತರ ಬರುತ್ತೆ? 5 ದಿನ ಕಾಣುತ್ತೆ ಮಳೆ ಇದ್ರೆ. ಇಲ್ಲ ಅಂದ್ರೆ ಡ್ರಿಪ್ ಮೂಲಕ ಮಾಡಬಹುದು. ಡ್ರಿಪ್ ಬಳ್ಳಿ ಹಾಕ್ಬಿಟ್ಟು. ಯಾವ ತರ ಸರ್? ಈಗ ಟ್ರ್ಯಾಕ್ಟರ್ಲಿ ಇಲ್ಲ, ಇದು ಎತ್ತಲ್ಲಿ ಮಾಡೋದು. ಇದು ಎತ್ತಲ್ಲಿ ಮಾಡ್ಬಿಟ್ಟು ನೇಗ್ಲು ಹೊಡಿ ಅದರಲ್ಲಿ ಮಾಡೋದು. ಇದು ಟ್ರ್ಯಾಕ್ಟ್ರಿಯಲ್ಲೂ ಮಾಡ್ಬೋದು. ಇನ್ನೊಂದು ಟ್ರ್ಯಾಕ್ಟ್ರಿಯಲ್ಲಿ ಅದೇ ಸಣ್ಣ ಬರೋ ಸಾಲು. ಇದು ಅಗ್ಲ ಹೊಡಿತೀವಿ. ಬಿಡ್ಸಕ್ ಬರಲ್ಲ ಅಂತೇಳಿ ಇದನ್ನ ಅಗ್ಲ ಹೊಡಿಯುತ್ತೆ ನಾವು. ಸರ್, ಅಂದ್ರೆ ಈಗ ಒಂದು ಟಿಪ್ಸ್ ಬೇಕು ಸರ್. ಈಗ ಯಾರೊಬ್ರು ಹೊಲದಲ್ಲಿ ಬಿಡ್ಬೇಕಂದ್ರೆ ಯಾವ ರೀತಿಯಾಗಿ ಒಂದು ಸ್ವಲ್ಪ ಗೈಡ್ಲೈನ್ ಕೊಡಿ ಸರ್. ಏನು ಗೈಡ್ಲೈನ್ ಕೊಡೋದಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ. ಇದೇನಿಲ್ಲ, ಮಾಮೂಲು ಎತ್ತಿನ ಬೇಸಾಯದಲ್ಲಿ ನೇಗ್ಲು ಹಾಕೊಂಬಿಟ್ಟು ಹಿಂದ್ಗಡೆ ಶೆಡ್ಡಲ್ಲಿ ಬಿತ್ತೋದು. ಇದು ಒಂದು ಎಕರೆಗೆ 26ರಿಂದ 30 kg ಬಿತ್ತುತ್ತಾರೆ ಎಕರೆಗೆ. ಆ ಥರ ಬಿತ್ತರೆ ದಪ್ಪ ಇರುತ್ತೆ ಅಂತೇಳಿ ಒಂದೊಂದು ಪ್ರಾಬ್ಲಮ್ ಇರ್ತವೆ ಬೀಜಗಳಲ್ಲಿ. ಹಂಗಾಗಿ 26ರಿಂದ 30 kg ಬಿತ್ತುತ್ತಾರೆ ಒಂದು ಎಕರೆಗೆ. ಒಂದು ಎಕರೆಗೆ 26ರಿಂದ 30 kg ಬಿತ್ತುತ್ತಾರೆ. ನೆಕ್ಸ್ಟ್ ಇದನ್ನ ಗೊಬ್ಬರ ಹಾಕೋದಾರೆ ಏಕ ಸಾಲ ಮೇಲೆ ಹಾಕ್ಬೋದು ಅಂತೇಳಿ. ಅಗ್ಲ ಇದ್ರೆ ಏಕ ಸಾಲ ಮೇಲೆ ಹಾಕ್ಬೋದು. ಹತ್ತತ್ರ ಇದ್ರೆ ಚೆಲ್ಬೇಕಾಗುತ್ತೆ, ಎಲ್ಲ ತಗೋ ಬೀಳುತ್ತೆ, ಎಲೆ ಮೇಲೆಲ್ಲ ಬಿದ್ದು ಎಲೆ ಎಲ್ಲ ಸುಟ್ಟೋಗ್ಬಿಡುತ್ತೆ. ಹಾಗಾಗಿ ಅಗ್ಲ ಇದ್ದಷ್ಟು ಒಳ್ಳೇದು. ನಮ್ಮ ಕಡೆ ಅದು ಎರೆ ಇರೋ ಕಡೆ, ಜಾಸ್ತಿ ಫಲವತ್ತಾದ ಎರೆ ಇರೋ ಕಡೆ ಎಲ್ಲ ಅಗ್ಲ ಬಿತ್ತಬೇಕು ಅನ್ನೋದು ಒಳ್ಳೇದು. ಸರ್, ನೀವು ಮುಂಚೆಯಿಂದ ಬಟಾಣಿನೇ ಬೆಳೀತಾರದ ಮುಂಗಾರಲ್ಲಿ? ಇಲ್ಲ, ನಾವು ಮುಂಚಿಂದನೂ ನೀರುಳ್ಳಿ ಹಾಕ್ತಿದ್ದು. ನೀರುಳ್ಳಿ ಪ್ರಾಬ್ಲಮ್ ಹಾಕಿದ ಮೇಗಿಂದ ಬಟಾಣಿ ಕ್ರಾಪ್ ಅದು ಇದು ಆಳಮಳ ಮಿಕ್ಸ್ ಮಾಡ್ತಾ ಇದೀವಿ. ಈಗ ಈ ವರ್ಷ, ಹೋದ ವರ್ಷ ಹಿಂಗಾರು ರಾಗಿ ಹಾಕಿದ್ದು, ಈ ವರ್ಷ ಬಟಾಣಿ ಹಾಕಿದ್ವಿ. ಈಗ ಬಟಾಣಿ ತೆಗೆದ್ಮೇಲೆ ಮೆಣಸಿನ ಗಿಡ ಹಾಕ್ತಿವಿ. ಈ ತರ ಮಾಡಿದ್ರೆ ನಮ್ಮ ಭೂಮಿ ಫಲವತ್ತತೆನೂ ಜಾಸ್ತಿ ಆಗುತ್ತೆ, ಒಳ್ಳೆ ತರದ ಇಳುವರಿನೂ ಬರುತ್ತೆ. ನೋಡಿ ಸ್ನೇಹಿತರೆ, ಇದನ್ನು ನೋಟ್ ಮಾಡ್ಬೇಕಾಗಿರೋಂಥ ಒಂದು ವಿಷಯ. ಇದು ಒಂದೇ ಥರದ ಬೆಳೆ ಬೆಳೆಯೋದಕ್ಕಿಂತ ಏಕದಳ ದ್ವಿದಳ ಇಲ್ಲ ಅಂದರೆ ಬೆಳೆಗಳನ್ನು ಮಿಶ್ರಣ ಮಾಡಿ ಬೆಳೀತಾ ಇರಬೇಕು. ಆವಾಗ ಭೂಮಿ ಫಲವತ್ತತೆ ಜಾಸ್ತಿ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀರಾ ಅಲ್ವಾ ಸರ್? ಹೌದು. ಯಾಕಂದರೆ ವರ್ಷ ನಾವು ನೀರುಳ್ಳಿ ಕಡಲೆ ಹಾಕ್ತಿದ್ದು. ನೀರುಳ್ಳಿ ಕಡಲೆ ಆಗ್ತಾ ನೀರುಳ್ಳಿನೂ ರೋಗ ಬೆಳಕು ನಿಂತ್ಕೊಂಡು ಕಡಲೆನೂ ಸತ್ತೋಗ್ತಾ ಇದ್ದಾವೆ. ಕಡಲೆ ಎಲ್ಲೂ ಆಗ್ತಿಲ್ಲ. ಎಕರೆಗೆ 10 ಕ್ವಿಂಟಲ್ 12 ಕ್ವಿಂಟಲ್ ಆಗೋದಕ್ಕೆ ಈಗ ಎಕರೆಗೆ 2 ಕ್ವಿಂಟಲ್ ಬಂದಿತ್ತೆ ಇಳುವರಿ. ಆ ರೇಂಜಿಗೆ ಆಗಿರೋದ್ರಿಂದ ಭೂಮಿಯಲ್ಲಿ ಸಿಕ್ಕಾಪಟ್ಟ ಎಲ್ಲ ಹುಳ ಜಾಸ್ತಿ ಆಗಿರೋದ್ರಿಂದ ಈ ಥರ ಕ್ರಾಪ್ ಮಾಡ್ತಿದ್ದೀವಿ. ಎಲ್ಲ ಚೇಂಜ್ ಮಾಡ್ತಿದ್ದೀವಿ. ಆದಷ್ಟು ಜೈವಿಕ ಗೊಬ್ಬರಗಳನ್ನೇ ಯೂಸ್ ಮಾಡಬೇಕು. ಒಳ್ಳೆ ಸಂದೇಶ ಸರ್. ಈಗ ಸರ್, ಇದು 1.5 ತಿಂಗಳಾದ್ಮೇಲೆ ಯಾವ ರೀತಿ ಬರುತ್ತೆ ಅಂತ ಮತ್ತೆ ನಿಮ್ಮ ಹೊಲದಲ್ಲೇ ನೋಡೋಣ ಅಲ್ವಾ ಸರ್? ನೋಡೋಣ ಸ್ನೇಹಿತರೆ, 2 ತಿಂಗಳಾದ್ಮೇಲೆ ಈ ಬೆಳೆ ಯಾವ ರೀತಿ ಬರುತ್ತೆ ಅಂತೇಳಿ ನೋಡಿಸ್ತೀವಿ ನೋಡಿ.
ನೋಡಿ ಸ್ನೇಹಿತರೆ, 1.5 ತಿಂಗಳ ಅಂದರೆ 1 ತಿಂಗಳ ಮೇಲೆ 20 ದಿನ ಆದಮೇಲೆ ಮತ್ತೆ ಅವ್ರ ಹೊಲಕ್ಕೆ ಭೇಟಿ ಕೊಟ್ಟಿದ್ದೀವಿ. ಜಸ್ಟ್ ಮೊಳಕೆಯಲ್ಲಿ ಎಲೆಗಳನ್ನು ಬಿಟ್ಟಿದ್ದ ಬಟಾಣಿಗಳು ಇವತ್ತು ನಮ್ಮ ಮೊಳಕಾಲುದ್ದ ಬರ್ತಾ ಇದ್ದಾವೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ ಯಾವ ರೀತಿಯಾಗಿ ಇದು ಮಾಡಿದ್ದಾರೆ. ಸರ್ ಹೇಳಿ. ಸರ್ ಈಗ 1.5 ತಿಂಗಳಾದ್ಮೇಲೆ ಮತ್ತೆ ಬಂದಿದ್ದೀವಿ. ಏನು ಚೇಂಜಸ್ ಸರ್, ಈಗ ಏನೇನು ಬೆಳವಣಿಗೆ ಆಗಿದೆ ಬಟಾಣಿಲಿ? ಈಗ ಹೂವಾಗಿದೆ. ಹಾ. ಈಗ ಹೂವಾಗಿದೆ ನೋಡಿ, ಈಗಲೇ ಚೊಟ್ಟಾಗ್ತಾ ಇದೆ. ಹಾ. ಚೊಟ್ಟಾಗ್ತಿದೆ ಅಂದ್ರೆ ಈಗ ಇನ್ನೊಂದು ಎಷ್ಟು ಹಾಂ ಇನ್ನು 10 ದಿನದಲ್ಲಿ ಚೊಟ್ಟು ಬಿಡಿಸ್ಬೇಕು ನಾವು. ಹಾಂ ಚೊಟ್ಟಾಗ್ತಿದೆ ನೋಡಿ ಇಲ್ಲಿ. ಹ್ಮ್. ಅದರಲ್ಲೂ ಈಗ ಯಾವುದೋ ಉಳದ ಕಾಟ ಇದೆ. ಇದು ನೋಡಿ ಹಾ. ಚೊಟ್ಟಾಗ್ತಾ ಇದೆ. ಹಾಂ ಸರ್, ಇದಾ ಸರ್ ಚೊಟ್ಟು? ಚೊಟ್ಟಿದೆ. ಹಾಂ ಇನ್ನು ನೋಡಿ ತಡಿ ಒಂದು ನಿಮಿಷ, ಬಲ್ತಿರೋದು ಇರುತ್ತೆ. ಹಾಂ ಇನ್ನು ಬಲ್ತಿಲ್ಲ, ಚೊಟ್ಟಾಗ್ತಾ ಇದೆ. ಹಾಂ ಇನ್ನು 10 ದಿನ ಆದ್ಮೇಲೆ ಬಿಡಿಸ್ಬೇಕು. ಹಾಂ ಸರ್, ಒಂದು ಬಿಡಿಸಿ ತೋರಿಸ್ತೀರಾ ಯಾವ ಥರ ಇರುತ್ತೆ ಚೊಟ್ಟಲ್ಲಿ ಕಾಲು ಒಳಗೆ ಅಂತ? ಚೊಟ್ಟು ನೋಡ್ರಿ, ಇಲ್ಲಿ ಇದೆ ನೋಡ್ರಿ. ಹಾಂ ಈ ತರ ಇದಾವೆ ನೋಡ್ರಿ, ಬಲ್ತಿರೋವೆಲ್ಲ ತಿಂದೋಯ್ದವೆ. ಹಾಂ ಈ ತರ ತಿಂದ್ರೆ ರೈತರಿಗೆ ಭಾರಿ ಲಾಸ್ ಆಗುತ್ತೆ. ಏನು ಸರ್ ಆ ಥರ ತಿನ್ನೋದು? ಇಲೆಗಳು ತಿಂದೋದಾವೆ, ಏನ್ ತಿಂದೋದೆ ಅಂತ ಗೊತ್ತಿಲ್ಲ. ನವಿಲ್ ತಿಂದೋದಕ್ಕಂತೂ ಇಲ್ಲ. ಹಾಂ ಅಲ್ಲೇ ಔಷಧಿ ಇಡ್ತೀವಿ ಇದಕ್ಕೆ. ಹ್ಞೂ ಎಲ್ಲ ತಿಂತಾ ಇದಾವೆ. ಈಗ ಔಷಧಿ ಇಡಬೇಕು. ಈಗ ಇಡ್ತೀವಿ, ಈಗೆಲ್ಲ ಒಂದ್ ಕಡೆಯಿಂದ ಅಲ್ಲಲ್ಲೇ ಇಡ್ತೀವಿ. ಹಾಂ ಈಗ ನೋಡ್ರಿ, ಈಗ ಬಲ್ತಿರೋ ಅಂದ್ರೆ ಈ ತರ ಬಂದಿರುತ್ತೆ. ಎಲ್ಲಿರಿ ಸರ್? ನೋಡಿ, ಇದು ಇನ್ನೂ ಬಲ್ತಿಲ್ಲ, ಹ್ಞೂ ಆದ್ರೂ ಬಲಿಯಾಗಿ ಬಂದಿದೆ. ಹಾಂ ಇದು ಇನ್ನೂ ಬರಬೇಕು, ಇನ್ನೂ ಬಲ್ತಿಲ್ಲ. ಹ್ಞೂ ನಮ್ಮ ಕೈ ಕೆಸರಾಗಿದೆ. ರೈತರು ಕೈ ಕೆಸ ಕಾಳು ನೋಡಿ ಈ ತರ ಇರುತ್ತೆ. ಕೊಡಿ ಸರ್ ನೋಡೋಣ. 7 ಕಾಳು 8 ಕಾಳು ಈ ತರ ಬರುತ್ತೆ. ನೋಡಿ ಸ್ನೇಹಿತರೆ, ಕಾಳು ನೋಡಿ, ಬಟಾಣಿ ಕಾಳು ರೌಂಡ್ ಆಗಿದೆ. ಸೂಪರ್ ಆಗಿರುತ್ತೆ ಮಾತ್ರ ತಿಂದರೆ. ಕಡಲೆ ಬುಟ್ಗಿಂತನೂ ಭಾಳ ಚೆನ್ನಾಗಿದೆ ಸರ್. ಈಗ ಇದಕ್ಕೆ ಚಿಕ್ಕೋದ್ರಿಂದ ಅಷ್ಟು ದೊಡ್ಡದಾಯ್ತಲ್ವಾ, ಯಾವ ಥರ ಏನೇನು ಗೊಬ್ಬರ ಹಾಕಿದ್ರಿ ಸರ್? 1 ಚೀಲ DAP ಹಾಕಿದೀವಿ. ಹ್ಞೂ 2 ಚೀಲ ಯೂರಿಯಾ ಹಾಕಿದೀವಿ. ಹ್ಮ್. ಅದ್ರ ಮೇಲೆ ಬೇಕು ಅಂದರು 10 26 ಹಾಕ್ಬೋದು, 20 20 ಹಾಕ್ಬೋದು. ಹ್ಞೂ ಅವ್ರಿಗೆ ಬೇಕಾದ ಗೊಬ್ಬರ ಹಾಕ್ಬೋದು. ಹ್ಞೂ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಸರ್, ಇದು ಎಷ್ಟು ತಿಂಗಳು ಬೆಳೆ ಸರ್ ಇದು? ಇದು 2-3 ತಿಂಗಳು, 2.5 ತಿಂಗಳಿಗೆ ಬಂದ್ಬಿಡುತ್ತೆ. ಇದು ಹಾಂ 2.5 ತಿಂಗಳು. 2.5 ತಿಂಗಳಿಗೆ ಬರುತ್ತೆ. ಹಾಂ ಸರಿ, 2.5 ತಿಂಗಳಿಗೆ ಬೆಳೆ ಅಂದರೆ ಮುಂಗಾರು ಮಳೆಯಲ್ಲಿ ಬೇಗ ಬೆಳ್ಕೊಂಬಿಡ್ಬೋದು ಇದನ್ನು. ಜಲ್ದಿ ಬೆಳೆಯುತ್ತೆ. ಆಮೇಲೆ ಇದ್ರ ಹಿಂದ್ಗಡೆ ಏನ್ ಬೇಕಾದ್ರೂ ಮುಂಚೆನೆ ಹಾಕಬಹುದು. ಸರ್, ನೀವೀಗ 1 ಎಕರೆಗೆ ಹಾಕಿದ್ದೀರಾ? ಇದು 1 ಎಕರೆ ಹಾಕಿದೀವಿ. ಸರ್, 1 ಎಕರೆಗೆ ಎಷ್ಟು ಇನ್ವೆಸ್ಟ್ ಮಾಡಿದ್ದೀರಾ ಇದಕ್ಕೆ? ಇದಕ್ಕೆ ಒಂದು 7-8 ಸಾವಿರ ಇನ್ವೆಸ್ಟ್ ಮಾಡಿದೀವಿ. ಹ್ಮ್. ಎಲ್ಲ ಸೇರಿ. ಹ್ಮ್. ಒಳ್ಳೆ ಇಳುವರಿ ಬಂದ್ರೆ ಚೆನ್ನಾಗಿ ಗೀಟುತ್ತೆ. ಎಷ್ಟು ಸರ್ ಇವಾಗ ಬಜಾರಲ್ಲಿ ಹೆಂಗಿದೆ ಇದು ಕೆಜಿ? ಬಜಾರಲ್ಲಿ 200ರಿಂದ 180. ಸೆಕೆಂಡ್ 180 ಇದೆ, ಒಳ್ಳೇದು 220 ಅಲ್ಲ, 220 ಇದೆ ಒಳ್ಳೇದು. ಹ್ಮ್. ಅದೇ ರೇಟ್ ಸಿಕ್ಕಿದ್ರೆ ನಮಗೆ ಇನ್ನೂ ಚಂದ. ಸರ್, ಒಳ್ಳೆ ಇಳುವರಿ ಅಂದ್ರೆ ಈ 1 ಎಕರೆಯಲ್ಲಿ ಎಷ್ಟು ತೆಗಿಬೋದು, ಎಷ್ಟು ಕ್ವಿಂಟಾಲು? ಈಗಿರೋ ಲೆಕ್ಕಾಚಾರಕ್ಕೆ ಮಿನಿಮಮ್ ಇಲ್ಲ ಅಂದ್ರೆ ನನಗೆ ಗೊತ್ತಿರೋಂಗೆ ಹ್ಮ್. ಸದ್ಯಕ್ಕೆ ಈಗ 10ರಿಂದ 15 ಕ್ವಿಂಟಾಲ್ ಅಂತೂ ತೆಗಿಬಹುದು. ಈ ಉಳಿದ ಕಾಟ ಎಂಥದ್ದು ಏನು ಇಲ್ಲ ಅಂದ್ರೆ ಹ್ಮ್. 20 ಕ್ವಿಂಟಾಲು ಬಿಡಿಸ್ಬೋದು. ಹ್ಮ್. ನಾನು 10 ಹಾಕಿದ್ದೀನಿ ಈ ಸಾಲು. ಹ್ಮ್. 10 ಹಾಕಿರೋದ್ರಿಂದ ನಡೆಯುತ್ತೆ. ಹ್ಮ್. ಒಂದು 15 ಕ್ವಿಂಟಾಲ್ ನಾವು ಈಗ ಮಿನಿಮಮ್ ಕಟ್ಟಿದೀವಿ. ಈಗ 15 ಕ್ವಿಂಟಾಲ್ ಬರ್ಬೋದು ಅನ್ನೋದು. 18 ಕ್ವಿಂಟಾಲ್ ಕಟ್ಟಿದ್ದೀರಾ ಅಂದ್ರೆ ಲಾಭದಾಯಕವಾದ ಬೆಳೆ. 15 ಕ್ವಿಂಟಾಲು ಹ್ಮ್. 15 ಕ್ವಿಂಟಾಲ್ ಬರ್ಬೋದು ಅನ್ನೋದು ಕಟ್ಟಿದ್ದೀನಿ. ಹ್ಮ್. ಈ ನಾವು ನಿಧಾನ ನೀಟಾಗಿ ಬಿಡಿಸಿದ್ರೆ ಹ್ಮ್. 4 ಐಟಮ್ ಕೀಳ್ಬೋದು. ಹ್ಮ್. ಒಂಚೂರು ಹೆಂಗ್ ಬೇಕಂಗ್ ಬಿಡಿಸಿದ್ರೆ ಹ್ಮ್. 3 ಸತಿ ಮಾತ್ರ ಕ್ಲೋಸ್ ಆಗುತ್ತೆ. ಈಗ ಸಿಕ್ಕಾಪಟ್ಟ ಹೂ ಕಟ್ಟಿದೆ ನಮ್ದು. ಹ್ಮ್. ಪೂರ್ತಿ ಹೂ ಕಟ್ಟಿದೆ ನಮ್ದೆಲ್ಲ ಚೆನ್ನಾಗಿ ಅಚ್ಚುಕಟ್ಟಾಗಿ. ಹ್ಮ್. ಮತ್ತು ಸಿಕ್ಕಾಪಟ್ಟ ಅಲ್ಲೇ 4-5 ಅಲ್ಲೇ ಇವಾಗಿದ್ದಾವೆ. ಹ್ಮ್. ಪೂರ್ತಿ ಎಲ್ಲ ಕಾಯಿ ಕಟ್ಟಿತ್ತೆ. ಹ್ಮ್. ಈ ತರ ಹೂವಾಗಿ ಈ ತರ ಕಾಯಿ ಕಟ್ಟಿದ್ರೆ ಹ್ಮ್. 10 ಕ್ವಿಂಟಾಲ್ ಮೇಲೆ ಜಾಸ್ತಿ ಬಂದೇ ಬರುತ್ತೆ ಅಂತ ನಂಬಿಕೆ ಇದೆ. ಹ್ಮ್. 15 ಕ್ವಿಂಟಾಲ್ ಅಂತೂ ಪಕ್ಕ ಬಂದೇ ಬರುತ್ತೆ ಅಂತ ನಂಬಿಕೆ ಇದೆ ಈ ಸತಿ. ಸೂಪರ್ ಸರ್. ಅಂದ್ರೆ ಸರ್, ಇವಾಗ ಒಂದು ಅರ್ಧ ಎಕರೆ ಹೊಲ ಹಿಡ್ಕೊಂಡಿದ್ದವರು ಅರ್ಧ ಎಕರೆಲ್ಲಿ ಏನು ಬೆಳೆನ ನಾವು ಅನ್ನೋ ಅಂಥವ್ರಿಗೆ ಇದು ಒಂದು ಒಳ್ಳೆ ಎಕ್ಸಾಂಪಲ್ ಅಲ್ವಾ ಸರ್ ಇದು? ಆಗುತ್ತೆ ನಿಜಾಲು, ಖಂಡಿತ. ಯಾಕಂದ್ರೆ ಅರ್ಧ ಎಕರೆ ಇದ್ರೂ ಬೇಕಾದಂಗೆ ಹಾಕಿ ಚೆನ್ನಾಗಿ ನೋಡ್ಕೊಂಡ್ರೆ ಇಳುವರಿ ಚೆನ್ನಾಗಿ ಬಂದ್ರೆ ಬೇಕಾದಂಗೆ ದುಡ್ಡು ಆಗುತ್ತೆ ಆರಾಮಾಗಿ. 1 kgಗೆ ಬೇಡ ಅಂದ್ರೆ 150 ರೂಪಾಯಿ ಸಿಕ್ಕಿರುವೆ 15 ಕ್ವಿಂಟಲ್ಗೆ ಎಷ್ಟಕ್ಕೊಂದು ದುಡ್ಡಾಗ ಹೋಗ್ಬಿಡುತ್ತೆ. ಈ ನೀರುಳ್ಳಿ ಹಾಕಿ 3.5 ತಿಂಗಳು ಮುಟ್ಟ ಕಾದು ಅದು ಆ ರೋಗ ಈ ರೋಗ ಅಂತ ಬಂದು ಎಲ್ಲ ರಂಪಾಗಿ ಹಾಳಾದಕ್ಕೆ ನಮ್ಗೆ ಏನು ಸಿಗಲ್ಲ ಕೈಗೆ, ಎಲ್ಲ ಲಾಸ್ ಆಗುತ್ತೆ. ಇದರಲ್ಲಿ ಆಲ್ಮೋಸ್ಟ್ ಆಲ್ ನಾವು ಹಾಕಿರೋ ಖರ್ಚಿಗೆ ಒಂಚೂರು ಜಾಸ್ತಿ ಸಿಗುತ್ತೆ. ಅಷ್ಟು ಹೆಂಗೋ ಮೇಂಟೈನ್ ಮಾಡ್ಕೊಂಡು ಜೀವನ ಮಾಡ್ಬೋದು ರೈತರು. ಈಗ ಎಲ್ಲ ಜೈವಿಕ ಗೊಬ್ಬರಗಳನ್ನು ನಾವು ಯೂಸ್ ಮಾಡಬೇಕು. ಅದು ನೋಡ್ರಿ, ಜೈವಿಕ ಗೊಬ್ಬರ ಯೂಸ್ ಮಾಡಿರೋದಕ್ಕೋಸ್ಕರನೇ ಈ ಥರ ಬಂದಿರೋದು. ಎಲ್ಲ ಟಾನಿಕ್ ಅದನ್ನೇ ಹೊಡೆದಿರೋದು ನಾವು, ಅದರಿಂದ ಈ ಥರ ಬಂದಿರೋದು. ಇದು ಜೈವಿಕ ಗೊಬ್ಬರ ಹೊಡೆದ ಹೆಂಗಿದ್ರೆ ಈ ಥರ ಬರೋಕ್ಕೆ ಚಾನ್ಸಸ್ ಇಲ್ಲ. ಅದರಲ್ಲಿ ಈಗ ಸಣ್ಣ ಪುಟ್ಟದ್ದು ಅಲ್ಲೆಲ್ಲ ತಿಂದಿದೆ. ಅದರಲ್ಲೂ ಜೈವಿಕದಲ್ಲೂ ಸ್ವೀಟ್ ಅಂಶ ಇರುತ್ತೆ, ಹಂಗಾಗಿ ಈ ಥರದ್ದು ಹುಳ ಬಂದು ತಿಂದಿದ್ದಾವೆ. ಈಗ ಅದಕ್ಕೆ ಔಷಧಿ ಇಕ್ಕಿದೀವಿ. ಈಗ ಮತ್ತೆ ಇಡ್ತಿದೀವಿ, ಆ ಕಡೆ ಇಡ್ತೇವೆ. ಎಲ್ಲ ಇಟ್ಟೆಲ್ಲ ಕ್ಲಿಯರ್ ಮಾಡ್ತೀವಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ಮೂಲಕ ಕೇವಲ 2.5 ತಿಂಗಳಲ್ಲಿ ಮುಂಗಾರು ಮಳೆಯಲ್ಲಿ ಬೆಳೆ ಅಂತ. ಸರ್, ಇದು ಮುಂಗಾರು ಮಳೆನಾ ಇಲ್ಲ ಎಲ್ಲ ಬೆಳೆ ಎಲ್ಲ? ಇಲ್ಲ ಸರ್, ಇದು ಮುಂಗಾರೇ ಬರೋದು. ಇದು ಕಾವಳಕ್ಕೆಲ್ಲ ಬರಲ್ಲ, ಮುಂಗಾರೇ ಬರೋದು ಇದು. ಅದೇ ಚಳಿಗೆ ಕಾವಳ ಮೋಡಗಟ್ಟತ್ತಲ್ಲ ಅಂತ ಟೈಮಲ್ಲಿ ಜಾಸ್ತಿ ಬರಲ್ಲ. ಇದು ಮುಂಗಾರು ಮಳೆ, ತುಂತುರು ಏನೇ ಮಳೆ ಅಂತ ಕಾಲದಲ್ಲಿ ಚೆನ್ನಾಗಿ ಬರುವಂಥ ಬಟಾಣಿಯನ್ನು ಬೆಳೀತಿದ್ದಾರೆ.
ತುಂಬ ಚೆನ್ನಾಗಿ ಬಂದಿದೆ ಬೆಳೆ. ಇವ್ರ ಮನಸ್ಸಿಗೆ ಒಳ್ಳೇದಾಗಲಿ, ರೈತರು ಯಾವಾಗಲೂ ತಂಪಾಗಿರಬೇಕು. ಇವ್ರ ಮೂಲಕ ಇನ್ನೂ ಮುಂದಿನ ಅವ್ರ ಹೊಲಗಳಲ್ಲಿ ಮೆಣಸಿನಕಾಯಿ ಈರುಳ್ಳಿಯನ್ನು ಹಾಕಿದಾರಂತೆ. ನೋಡೋಣ ಆ ವಿಡಿಯೋದಲ್ಲಿ ಇವ್ರನ್ನ ಪರಿಚಯ ಮಾಡಿಸ್ಕೊಡ್ತೀನಿ, ಯಾವ ರೀತಿಯಾಗಿ ಬೆಳೀತಾ ಇದ್ದಾರೆ ಅಂತ. ಅವ್ರು ನಿಮಗೆ ತಿಳುವಳಿಕೆಯನ್ನು ಹೇಳ್ತಾರೆ. ದಯವಿಟ್ಟು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಏನಾದರೂ ಅನಿಸಿಕೆ ಅಭಿಪ್ರಾಯವನ್ನು ಹೇಳ್ಬೇಕನ್ಸಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ನಮ್ಮ ದೇಶದ ರೈತರಿಗೆ ಒಂದು ಮೆಚ್ಚುಗೆ ಇರಲಿ. ಆದಷ್ಟು ಜೈವಿಕ ಗೊಬ್ಬರ ಹಾಕಿ ಈ ಥರ ಬೆಳೀರಿ. ನೋಡಿ, ಆದಷ್ಟು ಜೈವಿಕ ಗೊಬ್ಬರ ಹಾಕಿ ಈ ರೀತಿಯಾಗಿ ಒಂದು ಬೆಳೆಯನ್ನು ಬೆಳೀರಿ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದಾರೆ. ನಮ್ಮ ದೇಶದ ಬೆನ್ನೆಲುಬಾದ ರೈತರಿಗೆ ಒಂದು ಮೆಚ್ಚುಗೆ ಇರಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.